ಬೆಳಗ್ಗೆ ಎದ್ದೊಳ್ತಿದ್ದಂಗೆ ನಮ್ಮನೆ ಲೇಡೀಸ್ ಗ್ಯಾಂಗು ಎಲ್ಲಾರ ಹೋಗ್ಬೇಕು ಅಂತ ಆಸೆ ಪಟ್ರು. ಹಂಗೋ ಹಿಂಗೋ ಏನೋ ಹುಡುಕಿ ಪ್ಲಾನ್ ಮಾಡಿ ನಾವೆಲ್ಲರೂ ರೆಡಿ ಆಗಿ ಹೊರಡ್ತಾ ಇದೀವಿ. ಇವ್ರನ್ನೆಲ್ಲ ರೆಡಿ ಮಾಡಿ ಹೊರಡ್ಸೋಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗೋಯ್ತು. ಒಬ್ಬೊಬ್ರು ನೋಡಿ ಹೆಂಗ್ ಮಾಡ್ರನ್ ಆಗಿ ರೆಡಿ ಆಗಿದ್ದಾರೆ, ತುಂಬಾ ಕ್ಯೂಟ್ ಆಗು ಕಾಣಿಸ್ತಾ ಇದ್ರು. ನಾನ್ ಈ ತರ ರೆಡಿ ಆಗಿ ಮನೆಯಿಂದ ಹೊರಡ್ತಾ ಇದ್ರೆ ನಮ್ಮಮ್ಮ ನನ್ ಶೇಡ್ಸ್ ನ ಕಿತ್ಕೊಂಡ್ಬಿಟ್ಟು ಕೊಡೆ ಅಂತ ಅವ್ರು ಹಾಕೊಂಡ್ರು. ತುಂಬಾ ದೂರ ಪ್ರಯಾಣ ಮಾಡಿ ಕೊನೆಗೂ ನಾವ್ ಹೋಗಿ ತಲುಪಿದ್ದು ರೆಸಾರ್ಟಿಗೆ. ಅಮ್ಮಮ್ಮ ಏನು ಇವತ್ತು ಈ ತರ ಬ್ಯೂಟಿಫುಲ್ ಆಗಿ ರೆಡಿ ಆಗ್ಬಿಟ್ಟಿದ್ದಾರೆ. ಹೋಗ್ ತಲುಪಿದೆ ತಡ, ನಮ್ಮನೆ ದೊಡ್ಡ ಮಕ್ಳುಗಳೆಲ್ಲ ಚಿಕ್ಕ ಮಕ್ಳಾಟ ಆಡ್ತಾ ಕೂತಿದ್ದಾರೆ. ಪಾಪ ಡೈಲಿ ಕೆಲ್ಸ ಅಡಿಗೆ ಅದು ಇದು ಅಂತ ತಲೆ ಕೆಟ್ಟೋಗಿತ್ತೇನೋ, ಸಿಕ್ಕಿದೆ ಚಾನ್ಸು ಅಂತ ಫುಲ್ ಎಂಜಾಯ್ ಮಾಡಿದ್ದು. ಇವರೆಲ್ಲ ಎಷ್ಟೇ ದೊಡ್ಡವರಾಗಿದ್ರು ಕೂಡ ಅವ್ರೊಳಗಡೆ ಇನ್ನ ಚಿಕ್ಕ ಮಗು ಹಂಗೆ ಇದೆ ಅಂತ ಇವತ್ ಗೊತ್ತಾಯ್ತು. ಹಂಗ ಅನ್ಕೊಂಡ್ರೆ ಇಲ್ಲೊಂದ್ ಚಿಕ್ಕ ಮಗು ಪಾಪ ಬಿದ್ದೇ ಹೋಯ್ತು. ಆಮೇಲೆ ಮಕ್ಳಿಗೆಲ್ಲ ಬೇರೆ ಆಟ ಆಡ್ಸೋ ಅಷ್ಟೊತ್ತಿಗೆ ಕತ್ಲಾಯ್ತು. ಆಮೇಲೆ ಆಚೆ ಬಂದು ನೋಡಿದ್ರೆ ಯಾರೋ ಹಳೆ ಪ್ರೇಮಿಗಳು ಮಾತಾಡ್ತಾ ಕೂತಿದ್ದಾರೆ. ನೈಟ್ ಅಲ್ಲಿ ಕ್ಯಾಂಪ್ ಫೈರ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚಳಿ ಇತ್ತು, ಸೊ ಕ್ಯಾಂಪ್ ಫೈರ್ ಸಖತ್ತಾಗಿತ್ತು. ಎಲ್ಲರೂ ರೌಂಡ್ ಹಾಕೊಂಡು ಡ್ಯಾನ್ಸ್ ಆಡ್ತಾ ಇದ್ವಿ. ಅದಾದ್ಮೇಲೆ ಇಲ್ಲಿ ನೋಡಿ ಸೈಡ್ ಅಲ್ಲಿ ಕಪಲ್ ಡ್ಯಾನ್ಸು ನಡೀತಾ ಇದೆ. ಸೊ ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ಆಯ್ತು. ಮತ್ತೆ ನಾಳೆ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.